ನ್ಯಾಯಪರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ದಿನದಂದು ಉಪ್ಪರಹಳ್ಳಿಯಲ್ಲಿ ಉಪ್ಪರಹಳ್ಳಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಣಿಗಲ್ ಮಠದ ಶ್ರೀ ಚೈತನ್ಯ ಮಹಾಸ್ವಾಮೀಜಿಯವರು ಮತ್ತು ಸಿದ್ದರಾಮಯ್ಯ ಚೈತನ್ಯ ಮಹಾಸ್ವಾಮೀಜಿಯವರು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ರವರ ಕರ್ತವ್ಯ ನಿರತರಾದ ನಾಗಣ್ಣನವರು ಮತ್ತು ಕನ್ನಡ ಸಂಘದ ಗೋವಿಂದರಾಜುರವರು, ವಿರೂಪಾಕ್ಷರವರು, ಕೊಟ್ಟಶಂಕರ್ ರವರು, ಉಪ್ಪರಹಳ್ಳಿ ಕುಮಾರ್ ಹಾಗೂ ಹಲವು ಮುಖಂಡರು ಭಾಗಿಯಾಗಿದ್ದರು. ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಯಾರಿಗೆ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಯಾರಿಗೆ ತನ್ನ ಅಭಿಮತವನ್ನು ಮುಕ್ತವಾಗಿ ಹೇಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಆ ಧ್ವನಿ ಎತ್ತಿ ಸಮಬಾಳುವೆಯನ್ನು ಕೊಟ್ಟಂಥ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಇವತ್ತು ಉಪ್ಪರಹಳ್ಳಿ ನಾಗರಿಕರ ವೇದಿಕೆ ಹಮ್ಮಿಕೊಂಡು ಎಲ್ಲ ಅಂಬೇಡ್ಕರ್ ಯುವ ಸೇನೆ, ಭೀಮಸೇನೆಯ ಎಲ್ಲ ಜೊತೆಯಲ್ಲಿ ಒಡನಾಡಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ಆಡಳಿತ ವಿಶೇಷ ಆಡಳಿತಗಳಂತ ನಾಗಣ್ಣನವರು ಇದ್ದಾರೆ. ಈ ಒಂದು ಕುಮಾರ್ ಅವರು, ಕೊಟ್ಟಶಂಕರ್ ಅವರು ಇದ್ದಾರೆ. ನಮ್ಮ ಉಪ್ಪರಹಳ್ಳಿ ಕುಮಾರ್ ಅವರು, ನಮ್ಮ ಅಧ್ಯಕ್ಷ ನರಸಿಂಹಮೂರ್ತಿ ಅವರು, ಭಾರತದ ಸಮಸ್ತ ಶಕ್ತಿಯ ಒಂದು ಭವಿಷ್ಯದ ಜ್ಯೋತಿ ಜನನ ಮಟ್ಟದಲ್ಲಿ 134 ವರ್ಷ ಆಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನ್ನುವಂಥ ಒಂದು ಜ್ಯೋತಿ ಈ ಭಾರತದಲ್ಲಿ ಪ್ರಜ್ವಲಿಸಿ ಅದು ಜ್ವಾಲಾಗ್ನಿಯಾಗಿ ಇವತ್ತಿಗೆ ಕಣ್ಮರೆ ಆಗಿರ್ಬೋದು. ಆದರೆ ಅಂಬೇಡ್ಕರ್ ಅವರು ಹತ್ತಿಸಿದಂಥ ಆ ಜ್ಯೋತಿ ಸಾವಿರಾರು ಲಕ್ಷಾಂತರ ದೀಪಗಳನ್ನು ಬೆಳಗಿಸಿ ಇವತ್ತಿಗೂ ಸಹ ಈ ನೆಲದಲ್ಲಿ ಒಂದು ಶುದ್ಧ ಶಕ್ತಿ ಸಂಘಟಿತರಾಗಲಿಕ್ಕೆ, ಪ್ರಜ್ಞಾವಂತರಾಗಲಿಕ್ಕೆ ಕಾರಣ ಆಗಿದೆ. ಇವತ್ತು ಏನಾದರೂ ಎಲ್ಲ ಒಂದು ತಳ ಸಮುದಾಯದ ವರ್ಗಕ್ಕೆ ಒಂದು ಸಾಮಾಜಿಕ ನ್ಯಾಯ ಸಿಕ್ಕಿದೆ, ಒಂದು ಸೋಷಿಯಲ್ ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಬಿ.ಆರ್. ಅಂಬೇಡ್ಕರ್ ಅವರು ಕಾರಣ ಆಗ್ತಾರೆ. ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡದೇ ಇದ್ದರೆ ಏನು ನಮ್ಮ ದೇಶ 30 ರಾಜ್ಯಗಳನ್ನು ಹೊಂದಿ ಹಲವಾರು ಸಂಸ್ಕೃತಿ, ಹಲವಾರು ಭಾಷೆ, ಹಲವಾರು ಜಾತಿಗಳು ಇವತ್ತು ಒಂದೇ ಮನೆಯಲ್ಲಿ ವಾಸದ ರೀತಿಯಲ್ಲಿ ಇವತ್ತು ವಾಸ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ.ಆರ್. ರಚಿಸಿದಂಥ ಸಂವಿಧಾನ. ಆ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇವತ್ತೇನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾಜವನ್ನು ಎಲ್ಲರೂ, ಮಹಿಳೆಯರಿರಲಿ, ಪುರುಷರಿರಲಿ, ಮಕ್ಕಳಿರಲಿ, ಎಲ್ಲ ವರ್ಗದವರು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ಮಹಾನ್ ಪುರುಷರನ್ನು ಇವತ್ತು ನಮ್ಮ ದೇಶದಲ್ಲಿ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಚಿಂತಕ, ಒಳ್ಳೆಯ ಸಮಾಜವನ್ನು ಕಳಿಸ್ಕೊಂಡಂಥ ಏಕೈಕ ವ್ಯಕ್ತಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ವಾದವನ್ನು ಕೊಡ್ತೇವೆ. ಒಂದು ವೇಳೆ ನಿಮಗೆಲ್ಲ ಗೊತ್ತಿದೆ, ಸಂವಿಧಾನವನ್ನು ಬರೆದುಕೊಟ್ಟವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಹಿಂದೆ ನಮ್ಮ ದೇಶ ಹೇಗಿತ್ತು, ಹೇಗೆ ಏನೆಲ್ಲ ನಡ್ಕೊತಾ ಬಂತು, ಯಾರಿಗೆ ಇಲ್ಲಿ ಹೆಚ್ಚಿನವನ್ನು ಒಂದು ಸಂವಿಧಾನದಲ್ಲಿ ಅವರಿಗೆ ಕೊಟ್ಟಂತಹ ಸಾಮಾಜಿಕ ನ್ಯಾಯವನ್ನು ಇವತ್ತು ಈ ದೇಶದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಅಂಬೇಡ್ಕರ್ ಅವರು. ಅದು ಸಂವಿಧಾನದ ಮುಖಾಂತರ ಪ್ರತಿಯೊಬ್ಬರಿಗೆ ಬದುಕಕ್ಕೆ ಇಡೀ ದೇಶದಲ್ಲಿ ಎಲ್ಲ ಕಡೆ ತುಂಬ ಸುಖವಾಗಿ ನೆಮ್ಮದಿಯಾಗಿರೋಕ್ಕೆ ಹಿಂದೆ ಅಂಬೇಡ್ಕರ್ ಸಂವಿಧಾನ ಹಿಂದೆ ಸಾತಿನ ನಾವು ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮೆಲ್ಲ ಗಣ್ಯರನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಸಿದ್ದರಾಮಚಂದ್ರ ಮಹಾಸ್ವಾಮಿಗಳು ಕೂಡ ನಮ್ಮ ಈ ದಿವ್ಯ ಸಾನ್ನಿಧ್ಯಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಜಿ ಪರಮೇಶ್ವರ್ ಅವರ ಸ್ಪೆಷಲ್ ಆಡಳಿತಾಧಿಕಾರಿ ಅಂತ ನಮ್ಮ ನಾಗಣ್ಣರು, ನಮ್ಮ ಉಪ್ಪರಹಳ್ಳಿ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಗೆ ಭಾಳ ತುಂಬ. ಇಂದು 24 ಮಹಾನಗರ ಪಾಲಿಕೆ ಉಪ್ಪರಹಳ್ಳಿಯಲ್ಲಿ 134ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗುರುಗಳಾದ ಚೈತನ್ಯ ಮಹಾಸ್ವಾಮಿಗಳು ಸಹ ನಮ್ಮ ಕುಣಿಗಲ್ಲಿಂದ ಬಂದಿದ್ದಾರೆ. ಮತ್ತು ನಮ್ಮ ನಾಗಣ್ಣವರು, ನಮ್ಮ ಕೊಟ್ಟಶಂಕರ್ ಅವರು, ನಮ್ಮ ಕುಮಾರಣ್ಣವರು, ಮಲ್ಲೇಶ್ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ, ಕುಮಾರಣ್ಣ, ನಮ್ಮ ಆಫೀಸಿನ ಅಧ್ಯಕ್ಷರಾದಂಥ ನಮ್ಮ ಮುಂಜಾನವರು ಎಲ್ಲ ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ